ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಸಿಸ್ಟರ್ದು ಮ್ಯಾರೇಜ್ ಫಂಕ್ಷನ್ ಇತ್ತು. ಆ ಮ್ಯಾರೇಜ್ ಫಂಕ್ಷನಲ್ಲಿ ಹಳದಿ ಸೆರೆಮನಿಯನ್ನು ಯಾವ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಯಾವ ರೀತಿ ಮದುವೆ ಶಾಸ್ತ್ರಗಳೆಲ್ಲ ನಡೆಯುತ್ತೆ ಅನ್ನೋದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫೋಟೋಶೂಟ್ ಮಾಡಬೇಕಾದ್ರೆ ಯಾವ ರೀತಿಯೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಅನ್ನೋದ ಪ್ರತಿಯೊಂದು ಫನ್ನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗೆ ಯಾರೆಲ್ಲ ಮೊದಲು ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋವನ್ನು ಕೊನೆಯ ತನಕನೂ ಸಹ ನೋಡಿ ಅಂಥೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಗುರುವಾರ ನೈಟಿಂದನೂ ಸಹ ಈ ವಿಡಿಯೋವನ್ನು ಶುರು ಮಾಡಿದ್ದೀನಿ. ನಾಳೆ ಚಪ್ರ ಶಾಸ್ತ್ರ ಇತ್ತು ಅಂಥೇಳಿ ಅದಕ್ಕೆ ನಾವು ಚಪ್ರಕ್ಕೆ ಮತ್ತು ಮುಡ್ಕೊಳ್ಳೋಕ್ಕೆ ಏನಕ್ಕಾದರೂ ಹೂವಿನ ಅವಶ್ಯಕತೆ ಇರುತ್ತಲ್ಲ, ಅದು ಎಷ್ಟು ಬೇಕಿರುತ್ತೋ ಅಷ್ಟನ್ನು ನಾವುಗಳೇ ಸಹ ಅದನ್ನು ಕಟ್ಕೊಳ್ತಾ ಇದ್ವಿ. ಇದಾದ ನಂತರ ಮಾರ್ನಿಂಗು ಗುರು ಪೂಜೆ ಇತ್ತು. ಶಿರಸೆ ಸ್ವಾಹ ಚಾತುರ್ಮಾಸಾತ್ಮನೆ ಶಿಖಾಯೇ ಕೌಶಟೋ ನಿರೂಢ ಪಶುಬಂಧಾತ್ಮನೆ ಕವಚಾಯ ಜ್ಯೋತಿಷ್ಠೋಹಾತ್ಮನೆ ನೇತ್ರತ್ರಯಾಯ ಔಷಟೋ. ಪೂಜೆ ಆದ ನಂತರ ಗುರುಗಳಿಗೆ ಸಹ ಬೆಳಗಿನ ಟಿಫನ್ ಎಲ್ಲ ರೆಡಿಯಾಗಿತ್ತು. ಎಲ್ಲರೂ ಸಹ ತಿಂದು ನಂತರ ಚಪ್ರದ ಕಾರ್ಯವನ್ನು ಸಹ ಶುರು ಮಾಡಿದ್ರು. ನಂತರ ಚಪ್ರ ಎಲ್ಲ ರೆಡಿಯಾದ ನಂತರ ಎಲ್ಲರದು ಟಿಫನ್ ಮುಗಿಸ್ಕೊಂಡು ಅದಾದ ನಂತರನೇ ನಾವು ಹಳದಿ ಶಾಸ್ತ್ರವನ್ನು ಶುರು ಮಾಡಿದ್ದಾಗಿತ್ತು. ಅದೆಲ್ಲ ಮುಗ್ದಾದ ನಂತರ ಮತ್ತೆ ಈ ನೀರು ಎರೆಯೋದಕ್ಕೆ ಈ ಜಾಲರಿ ಎಲ್ಲ ಬೇಕಿರುತ್ತಲ್ಲ, ಇದನ್ನೆಲ್ಲ ನಮ್ಮ ಕಡೆ ಇದನ್ನು ಒಂದ್ರಿ ಅಂತಲೂ ಸಹ ಕರಿತೀವಿ. ಇದನ್ನು ಡೆಕೋರೇಟ್ ಮಾಡಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ಇದಾದ ನಂತರ ಫೋಟೋಶೂಟು ಸಹ ಇವಾಗ ಶುರು ಆಗುತ್ತೆ. ಮುಂದೆ ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ನಮ್ಮ ಬ್ಯೂಟಿಫುಲ್ ಆದಂತಹ ಮದುವೆ ಹುಡುಗಿನೂ ಸಹ ಹಳದಿ ಶಾಸ್ತ್ರಕ್ಕೆ ರೆಡಿಯಾಗಿದ್ದಾಯಿತು. ಇದಾದ ನಂತರ ಫೋಟೋಶೂಟ್ ಸಹ ಇಲ್ಲಿಂದನೇ ರೆಡಿ ಆಯಿತು. ಅವರು ಯಾವ ರೀತಿ ಫೋಟೋಸ್ ಬೇಕು ಅಂಥೇಳಿ ಯಾವ ರೀತಿ ಫೋಟೋಸ್ ತಗೋಬೇಕು ಅಂಥೇಳಿ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಆ ರೀತಿಯಾಗಿ ನಡೀತಾ ಇತ್ತು. ಹಳದಿ ಶಾಸ್ತ್ರಕ್ಕೂ ಮೊದಲೇ ನಾವು ಕಳಶವನ್ನು ರೆಡಿ ಮಾಡಿಟ್ಕೊಂಡು ನೀರನ್ನು ತಗೊಂಡು ಬರ್ತೀವಿ. ಬ್ರೈಡಲ್ಗೆ ಹಳದಿ ಶಾಸ್ತ್ರಕ್ಕೆ ಯಾವ ನೀರನ್ನು ಯೂಸ್ ಮಾಡ್ತೀವೋ ಆ ಒಂದು ನೀರನ್ನು 5 ಜನ ಮುತ್ತೈದೆಯರಿಂದ ಪೂಜೆ ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡಿಕೊಂಡು ಗಂಗೆ ನೀರು ಅಂಥೇಳಿ ತರ್ತಾರೆ. ಆ ತಂದಿದಂತಹ ನೀರನ್ನು ಬ್ರೈಡಲ್ಗೆ ಹಾಕ್ತಕ್ಕಂಥದ್ದು. ಅದಕ್ಕೂ ಫಸ್ಟೇ ಇಲ್ಲಿ ಶಾಸ್ತ್ರವನ್ನು ಮುಗಿಸಿ ಅದಾದ ನಂತರ ಗಂಗೆ ಪೂಜೆಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿ 5 ಜನ ಮುತ್ತೈದೆಯರು ಮೊದಲು ಶಾಸ್ತ್ರವನ್ನು ಮುಗಿಸ್ತಾರೆ. ಅದಾದ ನಂತರ ಗಂಗೆ ಪೂಜೆ ಇರುತ್ತೆ. ಇವಾಗ ಗಂಗೆ ಪೂಜೆಗೆ ಅಂತೇಳಿ ಬಂದಿದ್ದೀವಿ. ಮೊದಲೆಲ್ಲ ಇವಾಗ ಹಳ್ಳಿ ಕಡೆಗಳಾದರೆ ಬೋರ್ವೆಲ್ಸ್ ಹತ್ರ ಹೋಗ್ತಾರೆ ಅಥವಾ ಕೆರೆ ಕಟ್ಟೆಗಳ ಹತ್ರ ಹೋಗಿ ಗಂಗೆ ಪೂಜೆಯನ್ನು ಮಾಡಿ, ಹೊಳೆ ಇದ್ದರೆ ಆ ಥರ ಹೋಗಿ ಪೂಜೆ ಮಾಡಿ ಏನು ಮಾಡ್ತಾರೆ, ನೀರನ್ನು ತಗೊಂಡು ಬರ್ತಾರೆ. ಬಟ್ ಸಿಟಿಗಳಲ್ಲಿ ಅದೆಲ್ಲ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಹತ್ರ ಎಲ್ಲಿ ನಳ ಇತ್ತೋ ಕೊಳ ಇತ್ತೋ
ಅಲ್ಲೇ ಸಹ ನಾವು ನೀರನ್ನು ತಗೊಳ್ತಾ ಇದ್ದೀವಿ. ಇಲ್ಲೇ ಎಲ್ಲಿ ನೀರು ಬರುತ್ತೋ ಅಲ್ಲಿ ಪೂಜೆ ಮಾಡಿ ಅಲ್ಲೇ ನೀರನ್ನು ತಗೊಳ್ತಕ್ಕಂಥದ್ದು ಅಷ್ಟೇ. ಹಳ್ಳಿಗಳಲ್ಲಾದರೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಪೂಜೆಯನ್ನು ಮಾಡಿ ಚೆನ್ನಾಗಿ ತಗೊಂಡು ಬರ್ತಾರೆ. ಬಟ್ ಇಲ್ಲಿ ಏನು ವ್ಯವಸ್ಥೆ ಇದೆ ಆ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ. ಮೊದಲು 5 ಜನ ಮುತ್ತೈದೆಯರು ಸೇರಿಕೊಂಡು ಗಂಗೆಯನ್ನು ಪೂಜೆ ಮಾಡಿ ಅದಾದ ನಂತರ ನಾವೇನು ಮಾಡೋದು, ಬಿಂದಿಗೆಗಳಿಗೆ ನೀರನ್ನು ಇಟ್ಕೊಂಡು ಅದಾದ ನಂತರ ಅದನ್ನು ಸಹ ಪೂಜೆ ಮಾಡಿ ನಾವು ನೀರನ್ನು ತಗೊಂಡು ಹೋಗ್ತಕ್ಕಂಥದ್ದು. ಒಂದ್ ಕಡೆಯಿಂದ ಬನ್ನಿ. ಹೆಚ್ಚು ಏನೋ ಹುಲಿ ತಟ್ಟೆ ಇಡಬೇಕು. ನೀವು ಹಂಗೆ ಹಂಗೆ ಮಾಡೋಕ್ಕಾಯ್ತದ? ಫಸ್ಟ್ ಹಂಗೆ ಎತ್ಕೋಬೇಕು. ನೀವು ತಟ್ಟೆ ಎತ್ಕೊಂಡ್ರಿ ಎಣ್ಣೆ ಹಚ್ಚಿ, ಫಸ್ಟ್ ಎಣ್ಣೆ ಹಚ್ಚಿ ಆಮೇಲೆ ಅರ್ಶಿನ ಇಡಿ.
ನೀವೇ ಬಂದ್ಬಿಟ್ಟಿದ್ರು ಆಗದ್ ಬೆಳಿಗ್ಗೆ ಅತ್ತ ಇವ್ರು ಹಂಗ್ಲೋ ಅಂತಿದ್ರು ಒಬ್ರು ಒಂದೊಂದ್ ತರ ತೆಗಿತೀವಿ ನೀವು ತಗೋ ಇದು ಮಾಡಿ ಯಾವ ಪೋಸ್ಟ್ ಕೊಡ್ತೀವಿ ನಾವು ಇದು ಇದೇ ಆ್ಯಕ್ಚುಲಿ ಚೆನ್ನಾಗಿರೋದು. ಅದಂಗೆ ಇರ್ಲಿ ಬಿಡಿ ಕೈ ಹಚ್ಕೊಳ್ಳಿ ಹಿಂಗೆ ಏನು ಆಗಲ್ಲ ಅಷ್ಟು ಹಾಕೊಳ್ಳಿ ಅಮ್ಮ ಇಲ್ಲಿ ನೋಡಿ ಜಸ್ಟ್ ಬರೀ ಕೆನ್ನೆ ಟಚ್ ಮಾಡಿ ಆಮೇಲೆ ಲಾಸ್ಟ್ ಹತ್ರ ಅವ್ರು ಫುಲ್ ಫೇಸ್ ಹಿಂಗೊಂದು ಸ್ವಲ್ಪ ಇದು ಮಾಡಿ ಲೈಟ್ ಆಗಿ ಒಂದ್ ಬೆಳ್ಳಲ್ಲಿ ಮಾಡಿ ಹಂಗೆ ಮಾಡಿ ಓಕೆ ಹಂಗೆ ಹಂಗೆ ಇಟ್ಕೊಳ್ಳಿ ಓಕೆ ಹಿಂಗಿಲ್ಲ ಹಿಂಗೆ ಕೈ ಕಾಣಿಸ್ಬೇಕು ನಿಮ್ದು ಹಳದಿನೇ ಕಾಣಿಸ್ತಲ್ಲ ಕೈ ಓಕೆ ಹಂಗೆ ಒರೆಸ್ಕೊಳ್ಳಿ ಹಿಂಗೆ ಹೊರ್ಸ್ಕೊಳ್ಳಿ ತೊಳಿಬೇಡಿ ಇಲ್ಲಿ ಲಾಸ್ಟ್ ಗಂಟೆ ಓಕೆ ಹಂಗೆ ಇರಲಿ ಇನ್ನೊಂದು ಸ್ವಲ್ಪ ಕೆನ್ನೆಗೆ ಟಚ್ ಆಗಲಿ ನೀವು ಟಚ್ ಮಾಡಲ್ದ್ರೆ ಪಾಪ ಮೇಡಮ್ ಬೈತಾರ ಹಾಗೆ ಮೇಡಮ್ ಇಲ್ಲಿ ನೋಡಿ ಒಂದು ಲುಕ್ ಈ ಕಡೆ ಕೊಡೋಕ್ಕಾಗತ್ತಾ ಓಕೆ ಅಷ್ಟೇ ಮೇಡಮ್ ಇನ್ನೇನಿಲ್ಲ ಬನ್ನಿ ಯಾಕಂದ್ರೆ ಫುಲ್ ನಾನ್ ಸ್ಟಾಪ್ ನೀನ್ ಕಣಮ್ಮ ನೀನ್ ನಿಮ್ಮ ಅಮ್ಮನ್ಗೆ ಆಗ್ತಾರಲ್ಲ ಅವಾಗ ಇದು ಮಾಡಿ ಓಕೆನಾ ಮೂಮೆಂಟ್ ಓಕೆನಾ ಓಕೆ ರೆಡಿ 3 2 1 ಆಕ್ಷನ್ ಎಸಿ ಬಿಡೋದು ಅಂತ ಹಿಂಗೆ ಸ್ಪ್ರೆಡ್ ಆಗಿ ಹಿಂಗೆ ಇದು ಮಾಡೋ ಹಿಂಗೆ ಬಿಡ್ರಿ ನಾನೇ ಎತ್ಕೋತೀನಿ ನೀವು ಎತ್ತೀರಿ ನೊಂದೋಯ್ತದೆ ಅನ್ನೋ ಎಸಿತಿರಲ್ಲ ಓಕೆ ರೆಡಿನಾ ಅಕ್ಕ ಹಿಂದೆ ನೆಂಚೂರು ಹಿಂದಕ್ಕೆ ಹೋಗಿ ಎರಡಜ್ಜೆ ಆಕ್ಷನ್ ಚೆನ್ನಾಗಿ ಬಂತು ಇವಾಗ ಈಗ ಚೆನ್ನಾಗಿ ಬಂತು ಹಿಂಗೆ ಮೇಲೆ ಹೆಸರು ಹಿಂಗೆ ಎಲ್ಲ ಕೈ ಕಾಣಂಗಿಲ್ಲ ಕೈ ಕಾಣಂಗಿಲ್ಲ ಕ್ಯಾಮ್ರಾಯಿಂದ ದೂರ ನಿಂತ್ಕೊಳ್ಳಿ ಇರಿ ಒಂದು ಸೆಕೆಂಡ್ ಮೇಡಮ್ ಚೂರು ಹಿಂದೆ ನೀವೊಂದು ಸ್ವಲ್ಪ ಹಿಂದೆ ನಾವೇನ್ ಬೇರೆ ಇದಕ್ಕೆ ಮಾತ್ರ ರೆಡಿ
ಇರಿ ಒಂದ್ ಸೆಕೆಂಡ್ ಬರೀ ರೆಡಿ ಹೇಳಿರೋದು. ಅವ್ರ ಮುಂದಕ್ಕೆ ಬಂದ್ಬಿಟ್ರಲ್ಲ. 3 2 1 ಆಕ್ಷನ್. ಎಲ್ಲ ಜನ್ ಬತ್ತು ಬಿಡಿ. ಯಾಕೆ ಯಾರು ಹಾಕ್ಬಿಡಿ ಅಮ್ಮ ನಿಧಾನಕ್ಕೆ ಹಾಕ್ಬಿಡಿ. ಅಲ್ಲೇ ಹಿಂದಕ್ಕೆ ನಿಂತ್ಕೊಳ್ಳಿ. ಹೇಳ್ಬೇಕು. ನಾನು ನೋಡ್ಲೇ ಇಲ್ಲ, ನಾನು ಇಲ್ಲಿ ಫೋಟೋ ನೋಡ್ತಾ ಇದ್ದೀನಿ. ಅಮ್ಮ ಒಂದೇ ನಿಮಿಷ. ಓಕೆ ರೆಡಿ 3 2 1 ಆಕ್ಷನ್. ಮೇಡಮ್ ಓಕೆ ಹಂಗೆ ಇಲ್ಲ. ಓಕೆ ಕೈಗಳು ಬರಬಾರ್ದು. ಹೆಸರಿ ಓಕೆ ಹಿಂಗೆ ಹಾಕ್ಬಿಡು. ನಾನು ಹಾಕಿದೆ ಒಂದಿದಲ್ಲಿ. ಸೂಪರ್ ಸೋ ನೈಸ್. ಓಕೆ ಹಂಗೆ ಇನ್ನೊಂದ್ಸಲ ಹೆಸ್ಕೊಳ್ಳಿ. ನಿಧಾನಕ್ಕೆ ಮೇಡಮ್, ಇನ್ನೊಂದು ಸ್ವಲ್ಪ ಕೈ ಮೇಲೆ ಇರಲಿ. ಈ ಕೈ ಅದೇ ಇರಲಿ, ಅದೇ ಫೋಸ್. ಇನ್ನಾಯ್ತಾ? ಐತೆ ಅದಕ್ಕೆ ನಿಂತಿರೋದು. ಎಲ್ಲ ಆಗ್ತಾ ಇದ್ರು ನಂಗೆ. ಇರಿ ಒಂದ್ ನಿಮಿಷ, ಇದು ಬೇಡ ತಾಸ್ಕಂದ. ಅದೇ ಸರಿ ಕೊಡಿ. ನೀರು ಕೊಟ್ಬಿಟ್ಟು ನಾವು ಒಂಚೂರು ಹಿಂದಕ್ಕೆ ಹೋಗಿ. ಓಕೆ ರೆಡಿನಾ ಒಂಚೂರು ಮುಂದೆ ಬನ್ನಿ. ಇಲ್ಲಿ ಒಂದೇ ಸಲ ಹಿಂಗೆ ಎಸೆದು ಬಿಡ. ಓಕೆನಾ? ಹೊಡೆದ ತಕ್ಷಣ ಮಕ್ಕಿ ಕೊಡ್ಬಿಟ್ರೆ ಅದಕ್ಕೇನೆ ಕೈ ತಡ ಒಂದೇ ಸಲ. ರೆಡಿನಾ? ಹಂಗೆ ಇರಲಿ. ಒಂದ್ ಸೆಕೆಂಡ್ ಆಗಿರಿ ಮೇಡಮ್, ಸ್ವಲ್ಪ ಎಡ್ ಅಪ್ ಇರಲಿ ಮೇಡಮ್. ಓಕೆ ಹಂಗೆ ಇರಲಿ ಮೇಡಮ್. ಒಂದು ಪೋಸ್. ಓಕೆ ರೆಡಿ 3 2 1 ಆಕ್ಷನ್. ಬಂತ ನಾನು ಸ್ವಲ್ಪ ಕೈ ಮೇಲೆ ತಗೋತಾ. ಇನ್ನೊಂದು ಸ್ವಲ್ಪ ನಿಮ್ಮ ಕೈ ಬರ್ತದೆ ಅಂತ ನಮ್ಗೆ ಪ್ರಯತ್ನ ಮಾಡ್ತಾ ಇದ್ದೆ. ಓಕೆ ರೆಡಿ ಅವನು ಅಷ್ಟು ಹಚ್ಕೊಂಡಿರೋದು. 3 2 1 ಆಕ್ಷನ್. ಇಲ್ಲೇ ಹಿಂಗ್ ಹಿಡ್ಕೋಬೇಕು ನೀನು. ಫೋಟೋ ಶೂಟ್ಸ್ ಎಲ್ಲ ಆದ ನಂತರ ಇದು ನಂತರದ ಪೂಜೆ ಒಂದು ವಿಡಿಯೋ ಆಗಿರುತ್ತೆ. ಇದಾದ ನಂತರ ಇವತ್ತಿನ ನಮ್ಮ ಹಳದಿ ಶಾಸ್ತ್ರ ಮುಗೀತು. ಇದಾದ ನಂತರ ಮೆಹಂದಿ ಶಾಸ್ತ್ರದ ಕಾರ್ಯಕ್ರಮ ಇತ್ತು. ಅದನ್ನು ಸಹ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹಾಗೆ ಯಾರಿಗೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಯಿತು, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.